ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಇವತ್ತು ನಾನು ಅದ್ಭುತವಾದ ಸೊಪ್ಪಿನ ಹುಳಿ ಮಾಡೋದನ್ನು ಹೇಳ್ಕೊಡ್ತೆ. ಇದರಲ್ಲಿ ನಾನು 3-4 ಥರ ಸೊಪ್ಪನ್ನು ಬಳಸಿದ್ದೆ. ಅಷ್ಟೇ ಅಲ್ಲದೆ ಹೆಸರುಬೇಳೆಯಲ್ಲಿ ಈ ಹುಳಿನ ಮಾಡಿದ್ದೆ. ನಿಗೋಕೆ ಹೆಸರುಬೇಳೆ ಇಷ್ಟ ಇಲ್ಲ ಅಂದರೆ ತೊಗರಿಬೇಳೆಲೂ ಸಹ ಮಾಡ್ಲಕ್ಕು, ಇಲ್ಲಾಂದರೆ ಅರ್ಧ ತೊಗರಿಬೇಳೆ ಅರ್ಧ ಹೆಸರುಬೇಳೆನೂ ಕೂಡ ಬಳಸ್ಲಕ್ಕು. 1 ಕಪ್ ಹೆಸರುಬೇಳೆನ 2 ಸತಿ ಕ್ಲೀನಾಗಿ ತೊಳ್ಕೊಳ್ಳೋ. ಈ ಹೆಸರುಬೇಳೆಯಲ್ಲಿ ಎಷ್ಟು ಪ್ರೋಟೀನ್ ಅಂಶ ಇದ್ದು ಗೊತ್ತಿದ್ದಾ? ಅಷ್ಟೇ ಅಲ್ಲದೆ ಹೆಸರುಬೇಳೆ ದೇಹಕ್ಕೆ ತುಂಬ ತಂಪು. ಈಗ ನೋಡಿ, 2 ಸತಿ ಹೆಸರುಬೇಳೆನ ತೊಳೆದಾತು. ಇದಕ್ಕೆ ಚಿಟಿಕೆ ಅರಿಶಿನ ಹಾಕಿ ಕುಕ್ಕರ್ನಲ್ಲಿ 2ರಿಂದ 3 ವಿಸಲ್ ಕೂಗಿಸಿ. ಬಟಾಣಿ ಕಾಳನ್ನು ಸಪ್ರೇಟಾಗೆ ಬೇಯಿಸ್ಕೊಳ್ಳೋ, ಯಾಕೆಂದರೆ ಬಟಾಣಿ ಬೇಗ ಬೆಂದೋಗ್ತು. ನಾನಿಲ್ಲಿ ಮೆಂತೆ, ಪಾಲಕ್ಕು, ದಂಟು ಸಬ್ಬಸಿಗೆ ಇಷ್ಟು ಸೊಪ್ಪನ್ನು ಬಳಸಿದ್ದೆ. ನೀವು ಬೇಕಾದರೆ ಬೇರೆ ಸೊಪ್ಪನ್ನು ಸಹ ಬಳಸ್ಲಕ್ಕು. ಇಲ್ಲಿ 10 ಜನರಿಗೋಸ್ಕರ ಹುಳಿ ಮಾಡ್ತಾ ಇದ್ದದ್ದು. ನೋಡಿ, ಈಗ ಕುಕ್ಕರು 3 ವಿಸಲ್ ಕೂಗಿದ್ದು. ಸೊಪ್ಪನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋ. ಈ ರೀತಿ ಸೊಪ್ಪನ್ನು ಹುಳಿ ಮಾಡಿದ್ರೆ ದಿನಾ ಸೊಪ್ಪನ್ನು ಹುಳಿ ಮಾಡಿದ್ರೂ ಬೇಜಾರಿಲ್ಲ, ಯಾಕೆಂದರೆ ಅದರ ರುಚಿ ಅಷ್ಟು ಚಲೋ ಆಗ್ತು. ನೋಡಿ, ಈಗ ಸೊಪ್ಪನ್ನೆಲ್ಲ ಹೆಚ್ಚಾಯಿತು. ಬಟಾಣಿ ಕಾಳು ಸಹ ಬೆಂದು. ಈಗ 1 ಕಪ್ ಕಾಯಿ ತುರಿನ ತುರ್ಕೊಳಕ್ಕಾಗ್ತು. ಕೆಲವರು ಕಾಯಿ ಹಾಕಿದ್ದೇನೆ ಹುಳಿ ಮಾಡ್ತೋ, ಆದರೆ ಕಾಯಿ ಹಾಕಿ ಮಾಡಿದ್ರೇ ರಾಶಿ ಚಲೋ. ಹಾಗೇಳಿ ರಾಶಿ ಕಾಯಿ ಹಾಕಿದ್ರೂ ಸಹ ಹುಳಿ ರುಚಿ ಆಗ್ತಿಲ್ಲ, ಯಾಕಂದರೆ ಬೇಳೆನೂ ಸಹ ನನಗೂ ಜಾಸ್ತಿ ಹಾಕಿದ್ದ. ಒಂದು 3-4 ಹೆಸರು ಬೆಳ್ಳುಳ್ಳಿ, 1 ಈರುಳ್ಳಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕೋ. ಇದೆಲ್ಲ ಹಾಕೋದ್ರಿಂದನೇ ಹುಳಿ ರುಚಿ ಬತ್ತು. 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು. ಈಗ ಅಲ್ಲಿ ತನಕ ಸೊಪ್ಪನ್ನೆಲ್ಲ ಬೇಯುಳಿಡುವ. ಈ ಬಟಾಣಿ ಕಾಳು ಹಾಕಿದ್ವಲ್ಲಿ ಅದು ಬೆಂದು ಅದರ ಜೊತೆಗೆ ಸೊಪ್ಪನ್ನು ಹಾಕಿ, ಈ ಸೊಪ್ಪು ಬೆಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ಯಾಸನ್ನು ಸ್ವಿಚ್ ಆಫ್ ಮಾಡಿಬಿಡಿ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಒಂದು 3-4 ಒಣಮೆಣಸಿನ್ಕಾಯನ್ನು ಹಾಕಿ ಹುರ್ಕೊಳ್ಳೋ, ಯಾಕೆಂದರೆ ಸ್ವಲ್ಪ ಹುಳಿ ಖಾರ ಇದ್ರೇ ರುಚಿ ಆಗ್ತದೆ. ಈಗ ಮೆಣಸಿನ್ಕಾಯನ್ನು ಮಿಕ್ಸಿ ಜಾರಿಗೆ ಹಾಕಿ ಫಸ್ಟ್ ಬೀಸ್ಕೊಳ್ಳಿ. ಲಾಸ್ಟಲ್ಲಿ 3ರಿಂದ 4 ಚಮಚ ಸಾಂಬಾರು ಪುಡಿನ ಹಾಕಿ ಒಂದು ಸತಿ ತಿರುಗಿಸಿದ್ರೆ ಸಾಕು. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 1.5 ಚಮಚ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ 1/4 ಚಮಚ ಅರಿಶಿನ ಹಾಕಿ, 2 ಈರುಳ್ಳಿನ ಕಟ್ ಮಾಡೋದನ್ನು ಹಾಕಿ ಫ್ರೈ ಮಾಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ, ಯಾಕೆಂದರೆ ಈರುಳ್ಳಿ ಜಗಿಯೋಕ್ಕಾದರೆ ಸ್ವಲ್ಪ ಚಪ್ಪೆ ಅನಿಸ್ತು. ಒಂದು 3ರಿಂದ 4 ಬೆಳ್ಳುಳ್ಳಿ ಹೆಸಳನ್ನು ಸಹ ಹಾಕಿ ಫ್ರೈ ಮಾಡಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇದು ತಾಲಿಪು ವಡಗಂ ಹೇಳಿ ಆನ್ಲೈನಲ್ಲಿ ಎಲ್ಲ ಕಡೆಗೂ ಇದು ಸಿಕ್ತು. ಇದರ ಸೊಪ್ಪಿನ ಹುಳಿಗೆ ಹಾಕಿದ್ರೆ ಇದರ ಟೇಸ್ಟ್ ತುಂಬ ಚಲೋ ಇರ್ತು. ಬೆಂದ ಸೊಪ್ಪಿಗೆ ಬೆಂದ ಬೇಳೆ, ಅದರ ತೊಳ್ಸೋದು ಸ್ವಲ್ಪ ನೀರನ್ನು ಸಹ ಹಾಕ್ತಾಯಿದ್ದೆ, ಯಾಕೆಂದರೆ ನಾನು ಜಾಸ್ತಿ ಹುಳಿ ಮಾಡ್ತಾಯಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು, ಬೀಸಿದ ಮಸಾಲೆನ ಹಾಕಿ ಚೆನ್ನಾಗಿ ಕುದಿಸೋ. ಎಲ್ಲವನ್ನು ಮಿಕ್ಸ್ ಮಾಡಿ. ಈಗ ಇದಕ್ಕೆ ರುಚಿಗೆ ಸ್ವಲ್ಪ ಬೆಲ್ಲ ಹಾಕೋ. ಬೆಲ್ಲ ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಲಕ್ಕು. ನಾನಿಲ್ಲಿ 2 ಚಮಚ ಬೆಲ್ಲನ ಹಾಕಿದ್ದೆ. ಬೆಲ್ಲ ಬಿಲ್ಕುಲ್ ಆಪ್ಷನಲ್ಲು. ಈಗ ಫ್ರೈ ಮಾಡಿದಂತಹ ಉಳ್ಳಾಗಡ್ಡೆ ಮಿಶ್ರಣ, ಅದರ ಜೊತೆಗೆ ಟೊಮೆಟೊನೂ ಸಹ ಹಾಕೊಳ್ಳೋಡಿಲ್ಲ, ಆದರೆ ನಾನಿಲ್ಲಿ ಟೊಮೆಟೊನ ಬಳಸ್ತೀನಿಲ್ಲ. ನೀವು ಟೊಮೆಟೊ ಇಷ್ಟ ಅಂದರೆ ಟೊಮೆಟೊ ಹಾಕಿದ್ರೆ ಇನ್ನೂ ಸಹ ರುಚಿ ಆಗ್ತು. ನೋಡಿ, ಚೆನ್ನಾಗಿ ಕುದಿ ಬಂದು ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪು ಹಾಕಿದೆ, ಮುಚ್ಚಿಟ್ಬಿಟ್ರೆ ಟೇಸ್ಟಿಯಾದಂತಹ ಸೊಪ್ಪಿನ ಹುಳಿ ರೆಡಿ ಇದೆ. ಇದನ್ನು ರಾಗಿ ಮುದ್ದೆ, ಚಪಾತಿ, ಬಿಸಿ ಬಿಸಿ ಅನ್ನ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಲಕ್ಕಾಗ್ತು. ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ಕೂಡ ಈ ರೆಸಿಪಿ ಇಷ್ಟ ಇದೋಳಿ ಅನ್ಕತ್ತೆ. ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೆ. ಅಲ್ಲಿ ತನಕನೂ ಬಾಯ್.